ಉಂಟು ಗೋಧಿ ಹಿಟ್ಟು ಹಾಕಂತೆ ಒಂದು 1/4 kg ಪಟ್ಟು ಜಾಸ್ತಿ ಬರುತ್ತೆ. ಗೋಧಿ ಹಿಟ್ಟು ಹಾಕೊಂಡು ಇಷ್ಟು ರವೆ ಹಾಕಂತೆ. ಇದಿಷ್ಟು ಹಿಟ್ಟಿಗೆ ಸಾಕು ರವೆ. 1 ಚಮಚ ಫಸ್ಟ್ ರವೆ ಕಡಿಕೆ 1 ಚಮಚಿ ಸಕ್ಕರೆ ಹಾಕಂತೆ. ಇದು ಒಳ್ಳೆ ಕಲರ್ ಕೊಡುತ್ತೆ. ಕಲರ್ ಹಂಗೆ ಇದಿಷ್ಟು ಉಪ್ಪು ಇದಿಷ್ಟು ಒಟ್ಟು ಮಾಡಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಕಡಿಕೆ ಚೂರು ನೀರಾಗಿ ಕಲ್ಸ್ಕೊಂಬ. ಇನ್ನೊಂಚೂರು ಎಣ್ಣೆ ಹಾಕಂತೆ ಕಲ್ಸ್ಕೊಂಬ. ಕುರ್ಮ ಮಾಡೋಕ್ಕೆ ಸಾಗು ಮಾಡೋಕ್ಕೆ ಇಲ್ಲಿ ನಾನು ಬೀನ್ಸ್ ಮತ್ತು ಒಂದು ಬಟಾಟಿ ಮತ್ತು ಕ್ಯಾರೆಟ್ ಇದಿಷ್ಟನ್ನು ಚಂದ ಮಾಡಿ ಕಟ್ ಮಾಡಿ ತೊಳೆದು ತಂದಿಟ್ಕೊಂಡಿದ್ದೆ. ಇದಕ್ಕೀಗ ನೆನೆಸಿಟ್ಟಿದ್ದಿ ಕಡ್ಲಿಬೇಳೆ ಮತ್ತು ಕಡ್ಲಿಬೇಳೆ ಅಲ್ಲ ಕಾಬೂಲ್ ಕಡ್ಲಿ ಮತ್ತು ಬಟಾಣಿ ಇದನ್ನು ಇದಕ್ಕೆ ಸೇರಿಸ್ಕೊಂಬ. ಇದನ್ನು ಚಂದ ಮಾಡಿ ತೊಳೆದಿಟ್ಕೊಂಡಿದ್ದೆ. ಅಲ್ಲಿ ಹೊರ್ಕೊಂಬ. ಈಗ ಸಾಗು ಮಾಡೋಕ್ಕೆ ಎಣ್ಣೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಐತೆ. ಒಂದು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಒಂದು ನೀರುಳ್ಳಿ ಮಸಾಲೆ ಮಾಡ್ಕೊಂಬಕ್ಕೆ ಇದು ಒಂಚೂರು ಬಾಡಲಿ. ಇದು ಬಾಡ್ತೆ. ಇದಕ್ಕೊಂದು 4 ಹಸಿಮೆಣಸು ಹಾಕಂತೆ. 3 ಚೂರು ಮೆಣಸಿನ ಕೂಡ ಹಾಕಂತೆ. ಇದು ಖಾರ ಇಲ್ಲ. ಸ್ವಲ್ಪ ಚೂರು ಮೆಣಸು ಕೂಡ ಹಾಕೊಂಡೆ ಸ್ವಲ್ಪ ಖಾರ ಕೊಡುತ್ತಲ್ಲ ಅಂದರೆ ಇಷ್ಟೇ. ಈಗ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. 2 ಟೊಮೆಟೊ ಹಾಕಂತೆ. ಈಗ ಒಂದು 4 ಮೆಣಸಿನ್ಕಾಳು ತಗೊಂಡಿದ್ದೆ. 4 ಮೆಣಸಿನ್ಕಾಳು ಅದು ಹಾಕೊಂಬ. 1 ಚಮಚಿ ಕೊತ್ತಂಬರಿ ಬೀಜ ಅದು ಹಾಕೊಂಬ. ಒಂದು ಅರ್ಧ ಚಮಚ ಫಸ್ಟ್ ಜೀರಿಗೆ ಸೇರಿಸ್ಕೊಂಬ. ಇದೊಂಚೂರು ಹೊಡ್ಕೊಂಬ. ಇಷ್ಟೇ ಶುಂಠಿ ತಗೊಂಡಿದ್ದೆ. ಶುಂಠಿ ಆಮೇಲೆ ಒಂದು ಚಕ್ಕಿ ಒಂಚೂರು ಚಕ್ಕಿ ಅಲ್ಲಿಗೆ ಒಂದಿಷ್ಟು ಬೆಳ್ಳುಳ್ಳಿ ಇಷ್ಟು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಒಂಚೂರು ಹಾಕ್ಕೊಂಡು ಈಗ ಲಾಸ್ಟಿಗೆ 1-2-3 ಚಮಚ ಅಷ್ಟೇ ಕಾಯಿ ತುರಿ ತೆಂಗಿನಕಾಯಿ ತುರಿ ಒಂದಿಷ್ಟು ಚೂರು ಅರಿಶಿಣ ಇದನ್ನೆಲ್ಲ ಒಂದ್ಸರಿ ಮಿಕ್ಸ್. ಇದೆಲ್ಲ ಈಗ ಬೆಂತ ಕಾಳು ಬಿಸಿ ಬಿಸಿ ಇದನ್ನೀಗ ಪಕ್ಕಕ್ಕೆ ಇಟ್ಕೊಂಬ. ಇದು ಫಸ್ಟ್ ಒಂದು ಒಗ್ಗರಣೆ ಹಾಕ. ಒಂದು ಸ್ವಲ್ಪ ಎಣ್ಣೆ ಹಾಕಂಬ. ಸಾಕು. ಒಂಚೂರು ಎಣ್ಣೆ ಕಾಯಿಲಿ. ಎಣ್ಣೆ ಕಾಯ್ತಾ ಸಾಸಿವೆ ಹಾಕಂಬ. ಒಂದು ಒಣಮೆಣಸು ಬೇಗ ಕಡ್ಡಿ ಆಯ್ತು. ಈಗ ಕಡ್ಕೊಬಂದು ಮಸಾಲೆ ಹಾಕಂಬ. ಈಗ ಈ ಹದಕ್ಕೆ ಮಾಡ್ಕೊಂಡೆ. ಮಿಕ್ಸಿ ನೀರೆಲ್ಲ ಹಾಕೊಂಡು ಈ ಹದಕ್ಕೆ ಆಯ್ತು. ಚೂರು ಉಪ್ಪು ಕಮ್ಮಿ ಇತ್ತು ಅಂದ್ರೆ ನಾನು ಬೇಯಿಸೋತ್ತಿಗೆ ಒಂಚೂರು ಉಪ್ಪು ಹಾಕಿದೆ ಹೋಳಿಗೆ. ಈಗ ಒಂಚೂರು ಬೇಕು ಇಷ್ಟು ಹಾಕ್ತೆ. ಇದು ಒಂದು ಚೆಂದ ಕುದಿ ಬಂದರೆ ಸಾಕು ಹಾಕಿ ಮಾಡ್ತೆ. ಇಲ್ಲಿಗೆ ಕೂರ್ಮ ಮುಗೀತು. ಇನ್ನು ಪೂರಿ ಮಾಡುವ. ಒಂದಿಷ್ಟು ಚಿಕ್ಕ ಚಿಕ್ಕ ಪೂರಿನೇ ಸಾಕು ನನಗೆ. ಎಲ್ಲದನ್ನೂ ಒಂದ್ಸರಿ ಉಂಡೆ ಮಾಡಿ ಇಟ್ಕಂತೆ. ಎಲ್ಲ ನೈಸ್ ಮಾಡಿ ಉಂಡೆ ಮಾಡಿ ಇಟ್ಕೊಂಡಿದ್ದೆ. ನೈಸರೆ ಪೂರಿ ಲಾಯ್ಕತ್ತು. ಪೂರಿ ಲಟ್ಸೋಕೆ ಮಾತ್ರ ನಂಗೆ ಗೊತ್ತಿಲ್ಲ. ನಾನು ಬಂದಂಗೆ ಲಟ್ಸ್ದೆ. ನಾನು ಇನ್ನೂ ಪೂರಿ ಮಾಡಿದ್ಲ ತಿಂಬುದು ಮಾತ್ರ. ನಾನು ಸೇಪ್ ಗೊತ್ತಿಲ್ಲ. ಯಾರು ತೊಂದರೆ ಇಲ್ಲ, ಮಾಡುವ, ಟ್ರೈ ಮಾಡುವ. ಸೇಪ್ ಬರ್ದಿರೋದಿಲ್ಲ, ರುಚಿ ಅರ್ಸ ತಾಂಬ ಮಾಡಿದೆ. ಗೆದ್ದೆ ನಾನು. ಸೂಪರ್. ಇನ್ನೊಂದು ಮಾಡಿ ತೋರಿಸ್ದೆ. ಚೂರು ಎಣ್ಣೆ ಇದಕ್ಕೋಸ್ಕಂತೆ. ಹೀಗೆ ಪೂರಿ ಬನ್ಸ್ ಮತ್ತೆಂತ
ಈ ಲೊಟ್ಸು ಐಟಮ್ ಎಲ್ಲ ಸ್ವಲ್ಪ ದೂರ ನನಗೆ ಅದನ್ನೇ ಮಾಡ್ಕೊಂತೆ ಸ್ವಲ್ಪ ನಿಧಾನ ತಾರು ಒಡ್ಡಿಲ್ಲ ಎಲ್ಲ ಮಾಡ್ಕೊಂಡು ಪೂರಿ ಕರ್ಕೊಂಬ ಪೂರಿ ಕರುವ ಎಷ್ಟು ಬೇಕಷ್ಟು ಹಾಕೊಂಬ ಜಾಸ್ತಿ ಬೇಡ ಎಣ್ಣೆ ಕಾಯಿಲಿ ಒಂಚೂರು ಎಣ್ಣೆ ಕಾದಿದೆ ಅನಿಸುತ್ತಪ್ಪ ಗೊತ್ತಿಲ್ಲ ಕಾಂಬ ಒಂದು ಬಿಟ್ಟು ಕಾಂಬ ಎಣ್ಣೆ ಕಾದಿದೆ ಪೂರಿ ಬಿಡುವ ಹೆಂಗತ್ ಕಾಂಬ ಉಬ್ಬಿ ಬಂತು ಪೂರಿ ಎಣ್ಣೆ ಕಾದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತಲ್ಲ ಇರಲಿ ತಣ್ಣಗಾಗ್ತಿಗೆ ಇನ್ನೊಂದು ಪೂರಿ ಬಿಡೋದು ಇನ್ನು ತಗೊಂಬ ಒಳ್ಳೆ ಪೂರಿ ಇನ್ನೊಂದು ಬಿಡುವ ಕೊಟ್ಟ 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 ಕಡಿತೀವಿ ಇದು ಕರೆಕ್ಟಾಗಿ ಪೂರಿ ಉಬ್ಬಿ ಬಂದಿದೆ ಆಹಾ ಆಹಾ ಫಸ್ಟು ಟೈಮ್ ಇವತ್ತು ನಾ ಪೂರಿ ಮಾಡಿದೆ ಡಿಸೈನ್ ಒಂಚೂರು ತಕ್ಕಪಕ್ಕ ಆಯ್ತು ಅವ್ರು ಬಿಟ್ಟರೆ ಪೂರಿ ಮಾತ್ರ ಸೂಪರಾಗಿ ಬಂತು ಪೂರಿ ಮತ್ತು ತರಕಾರಿ ಕುರ್ಮ ರೆಡಿ ಸಾಗು ಪೂರಿ ಮಾಡು ಬರ್ದಿದ್ದಲ್ಲ ಇವತ್ತು ಪೂರಿ ಮಾಡಿದೆ ಎಲ್ಲ ಗೊತ್ತಿಲ್ಲ ಅಂಬೋಕ್ಕಿಂತ ನಾವು ಒಂದ್ಸರಿ ಟ್ರೈ ಮಾಡೋದಲ್ಲ ಯಾರು ಮಾಡೋದೇ ತಿಂತ ಇಕೊಂಡ್ರು ಕೂಡ ನಾವು ಮಾಡೋಕ್ಕೆ ಬರ್ತಿರೋದು ನಾ ಮಾಡೋದು ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ Like, share, subscribe. Thank you for watching.